ಟಿವಿ ಪ್ರಪಂಚ. ಹೇಳಿಲ್ಲ ಸರ್ ನನ್ನ ಪಾತ್ರ ಏನಂತ. ನನ್ನ ಪಾತ್ರ ಕಿರಣ್ ಅಂತ ಮತ್ತೆ ಅಫ್ಜಲ್ ಸರ್ ಅವರು ನೆಕ್ಸ್ಟ್ ನಮಗೆ VIP ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ತೆ. ಹೊಸ ತರ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಜೊತೆಗೆ ಒಂದು ಅರುಣ್ ಅನ್ನೋ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ. ಲೀಡ್ ಆಗಿ ಈ ಕಥೆ RGV ಅನ್ನೋ ಒಬ್ಬ ಮುಗ್ಧ, ಒಂದು ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ಹಳ್ಳಿಯ ಮೇಲೆ ಹೋಗುತ್ತೆ ಕಥೆ. ನೀವು ಅಂದ್ಕೊಂಡ ಹಾಗೆ ಇಡೀ ಸಿನಿಮಾದಲ್ಲಿ ಸಿನಿಮಾ ತೋರಿಸೋದಿರೋದಿಲ್ಲ. ಒಂದು 5-10 ನಿಮಿಷ ಬರುತ್ತೆ. RGV ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಅವ್ರಿಗೆ ಮೋಸ ಆಗಿದೆ, ಅದಾಗುತ್ತೆ. ಅವರು ನನಗೆ ಆಡಿಷನ್ ಕರೆದಿದ್ದಾರೆ. ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್, ನಾನು ಅವರು ಗುಬ್ಬಚ್ಚಿ ಅಲ್ಲಿ ಹೋಗ್ತೀವಿ. ಅದೂ ಸ್ವಲ್ಪನೇ ಬರುತ್ತೆ. ಅದಾದ್ಮೇಲೆ ನಾವು ಸೇರ್ತೀವಲ್ಲ, ಇಡೀ ಸಿನಿಮಾ ಅದು ಹೋಗುತ್ತೆ. ಇದು ನಾವು ಅನ್ಕೊಂಡಿರೋದರ ಕಾಮಿಡಿ ಮೂವಿ ತರ ಇತ್ತು, ಬಟ್ ಇದು ಕಾಮಿಡಿ ಮೂವಿ ಅಲ್ಲ. ಇದು ಆಕ್ಟರ್ಗಳೇ ಅವ್ರು ಏನ್ ನಟನೆ ಮಾಡ್ತಾರೆ ಅದರಲ್ಲೇ ಜನ ನಗ್ಬೇಕು. ಅಥವಾ ಹಾಸ್ಯನೋ ತುರ್ಕಿ ಯಾವುದೋ ಎಪಿಸೋಡು ಯಾವುದೋ ಜೋಕ್ ತಂದು ಮಾಡಿಲ್ಲ. ಅವ್ರು ಏನ್ ಆಕ್ಟ್ ಮಾಡ್ತಾರೆ ಅಟ್ ಪ್ರೆಸೆಂಟ್ ಅವನ ಅಳ್ತಾ ಇದ್ರೆ ಒಬ್ಬ ಆಕ್ಟರು ಅದೇ ನಗು ಬರುತ್ತೆ ಬೇರೆಯವರಿಗೆ. ಒಬ್ಬ ಸೀರಿಯಸ್ ಆಗಿ ಮಾಡ್ತಾ ಇದ್ದಾನೆ ಅಂದ್ರೆ ಅದೇ ನಗು ಬರುತ್ತೆ. ಈ ತರ ಮನರಂಜನಾತ್ಮಕವಾಗಿ ಮಾಡಿದ್ದೀನಿ. ಜೊತೆಗೆ ತುಂಬಾ ಒಳ್ಳೆ ಕಂಟೆಂಟ್ ಇದೆ. ಇದು ಸ್ಟ್ರಾಂಗ್ ಕಂಟೆಂಟ್ ಇದೆ. ಸ್ಟ್ರಾಂಗ್ ಅಂದ್ರೆ ನಾನು ಯಾರಿಗೂ ಸಮಾಜವಾಗಿ ಅದು ಇದು ಏನು ಸ್ವಾತಂತ್ರ್ಯ ಬಗ್ಗೆನೋ ಅದು ಹೇಳ್ತಾ ಇಲ್ಲ. ಮನರಂಜನೆಗೆ ಬೇಕಾಗಿರುವಂತ ಒಂದು ಕಂಟೆಂಟ್ ಇದರಲ್ಲಿ ಎಲ್ಲಾ ಅಂಶ ಇದೆ. 3 ಫೈಟ್ ಇದೆ, 3 ಹಾಡಿದೆ, 2 ಹೀರೋಯಿನ್ ಇರ್ತಾರೆ. ನವ್ಯ ಅಂತ ಅವ್ರು ಮಂಗಳೂರು ಶೂಟಿಂಗ್ ನಲ್ಲಿ ಇರೋದ್ರಿಂದ ಬಂದಿಲ್ಲ. ನೇತ್ರ ತುಂಬಾ ಅದ್ಭುತ ಕಲಾವಿದೆ. ನಾವೇನ್ ಹೇಳ್ತೀವಿ ಅದನ್ನ ಗ್ರ್ಯಾಬ್ ಮಾಡಿ ಬರೀ ಜಸ್ಟ್ 4 ಡೇಸ್ ನಲ್ಲಿ ಮಾಡ್ಲೋ ಬೇಡ ಅಂತ ಇದ್ರು. ಅವ್ರ ಕಥೆ ಇಷ್ಟ ಆಗಿ ಅವ್ರ ತಾಯಿ ಜೊತೆ ಸರ್ ನಾನು ಮಾಡ್ತೀನಿ ಅಂತ ಬಂದ್ರು. ಇವ್ರಿಗೂ ಒಂದು ಬಾಲಿವುಡ್ ಲೆವೆಲ್ ನಲ್ಲಿ ತೋರಿಸಿದ್ದೀನಿ. ಒಂದು ವಿಲನ್ ಆಗಿ ಹೇಗಿರ್ಬೇಕು. ಜಾಸ್ತಿ ಮಾತು ಹೊಡೆದಾಟ ಅಲ್ಲ ಸರ್, ಏನ್ ಕ್ರಿಯೇಷನ್ ಇರುತ್ತೆ ಅದನ್ನ ಚೆನ್ನಾಗಿ ಮಾಡಿದ್ದಾರೆ. ಬ್ರಹ್ಮ ಸರ್ ಮುಗ್ಧವಾಗಿ ಮಾಡಿದ್ದಾರೆ, ರೆಬೆಲ್ ಆಗಿ ಮಾಡಿದ್ದಾರೆ. ಅದು ಯಾರು ಅವ್ರಿಗೆ ಮೋಸ ಮಾಡಿರ್ತಾರೆ ಅವ್ರ ಬಗ್ಗೆ ಹೋರಾಟ ಮಾಡ್ತಾರೆ, ದೇವ್ರನ್ನ ನಂಬ್ತಾರೆ, ದೇವ್ರಿಗೂ ಚಾಲೆಂಜ್ ಮಾಡ್ತಾರೆ. ಈ ತರ ಕತೆ ಹೋಗುತ್ತೆ ಅವ್ರದ್ದು. ಈ ಗುಬ್ಬಚ್ಚಿ ಒಂದು ಸಾಮಾನ್ಯ ಒಬ್ಬ ಸ್ಟಿಲ್ ಫೋಟೋಗ್ರಾಫರ್, ಅವನ್ ಬಂದು ಹಿಂಗ್ ಸಿಕ್ಕಾಕೊಳ್ತಾನೆ. ನಾನು ಅಮ್ಮ ದೇವರು ಅಂತ ಇರೋ ಒಂದು ಕ್ಯಾರೆಕ್ಟರ್. ನಾನು ಹ್ಯಾಕ್ ಸಿಕ್ಕಾಕೋತೀನಿ, ನನ್ನ ಧೈರ್ಯ ಎಷ್ಟು. ತೀರಾ ಎಲ್ಲೂ ಮೂಢನಂಬಿಕೆ ಇಲ್ದಿರ, ಯಾರಿಗೂ ಅದು ಇದು ಆ ದೇವರು ಈ ದೇವರು ಅದೆಲ್ಲ ಏನು ತೋರಿಸ್ತೀರಾ. ಒಂದು ಕಾಮನ್ ಒಂದು 2 ಗಂಟೆ 10 ನಿಮಿಷದ ಸಿನಿಮಾ ಇದೆ. 3 ಹಾಡು ಇರುತ್ತೆ, 3 ಫೈಟ್ ಇರುತ್ತೆ. ಅಲ್ಟಿಮೇಟ್ ಶಿವ್ ಮತ್ತೆ ಗಿರಿ ಮಾಸ್ಟರ್ ಅಂತ ಫೈಟ್ ಮಾಡಿದ್ದಾರೆ. ಜಗನ್ ಮತ್ತೆ ಸುಕುಮಾರ್ ಅಂತ ಕೊರಿಯೋಗ್ರಫಿ ಮಾಡಿದ್ದಾರೆ. ಮತ್ತೆ ತುಂಬಾ ಜನಕ್ಕೆ, ಇಡೀ ತಂಡಕ್ಕೆ ಇಲ್ಲಿವರೆಗೂ ಪ್ರೊಡ್ಯೂಸರ್ ನಾನೇ ಅನ್ಕೊಂಡಿದ್ದಾರೆ. ಸೊ ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಜೈ ವಿಜಯ್ ಪ್ರೊಡಕ್ಷನ್ಸ್ ಅಂತ. ನನಗೂ 2 ದಿವಸ ಸಿಕ್ಕಿರೋದು ಪ್ರೊಡ್ಯೂಸರ್. ನನಗೆ ಮುಖಾಮುಖಿ ಎಲ್ಲೂ ಭೇಟಿ ಆಗಿಲ್ಲ. ನನ್ಗೆ ಎಲ್ಲೋ ಒಂದು ಶೂಟಿಂಗ್ ಸ್ಪಾಟ್ ನಲ್ಲಿ ನೋಡಿದ್ರು, ಒಂದು ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾ ಮಾಡೋಣ ಅಂದ್ರು. ಸರ್ ಯಾವ ಸಿನಿಮಾ, ಯಾವ ಕಥೆ ಅಂದ್ರೆ ನೀವು ಮಾಡಿದ್ದು ಅಂದ್ರು. ಯಾರು ಡೈರೆಕ್ಟ್ರು ಅಂದ್ರೆ ನೀವೇ ಮಾಡಿ ಅಂದ್ರು. ಯಾರು ಹೀರೋ ಅಂದ್ರೆ ನೀವೇ ಆಗಿ ಸರ್ ಅಂದ್ರು. ಅವರು ತೆರೆಮರೆಯಲ್ಲೋ ಎಲ್ಲಿದಾರ ಗುಲ್ಬರ್ಗದವರು, ಒಂದು 25-26 ವರ್ಷದ ಹುಡುಗ. ಇಲ್ಲಿವರೆಗೂ ಈ ಕ್ಷಣದವರೆಗೂ ಪೂಜೆಯಿಂದ ಹಿಡಿದು ಒಂದು ಸರಿ ನಾನು ಒಂದು ಟೀ ಕೊಡ್ತಿದ್ದೀನಿ ಬನಶಂಕರಿ ಟೆಂಪಲ್ ಹತ್ರ. ಅದಾದ್ಮೇಲೆ ಇಲ್ಲಿವರೆಗೂ ಎಲ್ಲೂ ಬಂದಿಲ್ಲ ಅವರು. ನನಗೆ ಆ ಪ್ರಾಮಾಣಿಕತೆಯಿಂದ ನಾನು ಸಿನಿಮಾ ಮಾಡಿದ್ದೀನಿ. ಅವ್ರಿಗೂ ಹೊರೆ ಆಗ್ದಿರ ಎಲ್ಲ ಏನ್ ಹಣ ಹಾಕಿದ್ದಾರೆ ಎಲ್ಲ ಟೆಕ್ನಾಲಜಿಗೆ, ತಂತ್ರಜ್ಞಾನ, ಒಳ್ಳೆ ಕ್ಯಾಮ್ರಾ, ಟೆಕ್ನಿಷಿಯನ್ಗೆ ಹಾಕಿದ್ದೀನಿ, ಆರ್ಟಿಸ್ಟ್ಗೆ ಹಾಕಿದ್ದೀನಿ. ಸೊ ಇಲ್ಲಿ ಯಾರಿಗೂ ಮ್ಯೂಸಿಕ್ ಒಂದು ರಾಜು ಎಮ್ಮಿಗ್ನೂರು ಅಂತ ಮಾಡಿದ್ದಾರೆ ಹಾಡು. ಕೆನಡಾದಲ್ಲಿ ಆಂಟೋನಿ ಪಯಾನೋ ಅಂತ ಹಿನ್ನೆಲೆ ಸಂಗೀತ ಮಾಡಿಸ್ತಾ ಇದ್ದೀನಿ. ಸಣ್ಣ ಪುಟ್ಟ VFX ಬರುತ್ತೆ ಸ್ವಲ್ಪ. ಅದೆಲ್ಲ JSJ ಸ್ಟುಡಿಯೋ ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕಾದಲ್ಲಿ ಮಾಡಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಶೂಟಿಂಗ್ ಮುಗಿದಿದೆ. ನಾವು ಸ್ವಲ್ಪ ಫೂಟೇಜ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ ಅನಿಸ್ತು. ಸೊ ರಿಚ್ ಆಗಿ ಬಂದಿದೆ, ಸಂತೋಷ ಇದೆ. ಅಂದ್ರೆ ಪ್ರಾಮಾಣಿಕರಿಗೆ ಗೆಲುವು ಸರ್ ಇದು ಅಷ್ಟೇ. ನಾನು ಯಾಕೆ ಸಂಭ್ರಮ ಇದೆ ಅಂದ್ರೆ ಸರ್ ಇದು ಪ್ಲಾಟ್ 1 ಲೈನ್ ಅಂದ್ರೆ ಸಸ್ಪೆನ್ಸ್. ಹೌದು ಸಸ್ಪೆನ್ಸ್ ಸರ್, ಸಸ್ಪೆನ್ಸ್ ಕಾಮಿಡಿ, ಸಸ್ಪೆನ್ಸ್, ಥ್ರಿಲ್ಲರ್ ಇದೆ ಸರ್. ಎಲ್ಲ ಮಿಕ್ಸ್ ಇದೆ ಇದು. ನೀವು ಸ್ಟೋರಿ ಹೋಗ್ತಾನೆ ಕಥೆ ಸರ್, ಕಥೆ, ಸ್ಕ್ರೀನ್ ಪ್ಲೇ, ಮೇಕಿಂಗ್, ಆರ್ಟಿಸ್ಟ್ ಬಿಡಿ. ನಾನು ಮಾಡಿದ್ರು ಅಷ್ಟೇ, ಬೇರೆಯವ್ರು ಮಾಡಿದ್ರು ಅಷ್ಟೇ ಸರ್. ಒಬ್ಬ ಮುಗ್ಧ, ಅವನ ಅಮಾಯಕ, ಯಾರಿಗೋ ಜನರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾನೆ. ಅವನಿಗೆ ಒಬ್ಬ ಸಿನಿಮಾ ಮಾಡೋಣ ಅಂತ ಬಂದ. ಅದು 5 ನಿಮಿಷ ಇರುತ್ತೆ. ಆ ಒಂದು ಪ್ಲಾಟ್ ಇಂದ ಹೋಗಿ ಅವನು ಹುಡ್ಕೊಂಡು ಹೋಗ್ತಾನಲ್ಲ, ಗಾಂಧಿನಗರಿಗೆ ಬಂದು ನನಗೆ ಮೋಸ ಮಾಡಿರೋನ್ಗೆ, ಅಲ್ಲಿಂದ ಬ್ರೇಕ್ ತಗೊಂಡು ಎಂಡಿಂಗ್ ವರೆಗೂ
ಆ ಪ್ಲಾಟೇ ಇರಲ್ಲ ಸರ್, ಬೇರೆದ್ ಕಥೆ ಹೋಗಿ. ಸೊ ಅದಕ್ಕೆ ಒಂದ್ ಲೈನ್ ನಾನು ಏನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಇಲ್ಲಿ ಹಾಸ್ಯ ಇದೆ, ನಟನೆ ಇದೆ, ಒಂದು ಒಳ್ಳೆ ಕಂಟೆಂಟ್ ಇದೆ, ಚಿತ್ರಕಥೆ ಇದೆ, ಕಾಮಿಡಿ ಬರುತ್ತೆ, ಹಾರರ್ ಬರುತ್ತೆ, ಎಲ್ಲ ಮಿಕ್ಸೆಡ್ ಆಗುತ್ತೆ, ಕೊಲೆ ಆಗುತ್ತೆ, ಎಲ್ಲನೂ ಇದೆ. ಮತ್ತೆ ಸರ್ ಅವ್ರದ್ದು ಹೆಸರೇ ಆ ಥರ, ಸ್ವಲ್ಪ ರಾಮ್ ಗೋಪಾಲ್ ವರ್ಮಾನೆ ಅಂತ ತಿಳ್ಕೊಳ್ಳಿ, ಬಟ್ ಸಿನಿಮಾದಲ್ಲಿ ಬೇರೆ ಹೆಸರು ಗೊತ್ತೀನಿ. ಹೌದು, ನನಗೂ ಗೊತ್ತಿರಲಿಲ್ಲ. ನಾನು ಒಂದು ಸೀನ್ ಮಾಡಿದೆ, ನನಗೆ ರಾಜೀವ್ ಗಣೇಶನ್ ಹೇಳಿದ್ರು. ಆ ಸೀನ್ ಮಾಡುವಾಗ ಸರ್ RGV ರಾಮ್ ಗೋಪಾಲ್ ವರ್ಮಾ ಲೈಫ್ನಲ್ಲಿ ಇನ್ಸಿಡೆಂಟ್ ನಡೆದಿದೆ, ನಾನಾ ಪಾಟೇಕರ್ ಅವರು ಅಂತ ಜ್ಞಾಪನ ಮಾಡಿ. ನನಗೆ ಗೊತ್ತಿಲ್ಲ. ನಾನು ಆ ಸೀನ್ ಶೂಟ್ ಮಾಡಾದ್ಮೇಲೆ ಸಂಜೆ ಹೋಗುವಾಗ ಹೇಳಿದ್ರು, ಸರ್ ಇವತ್ತು ನೀವು ಸೀನ್ ಶೂಟ್ ಮಾಡಿದ್ರಲ್ಲ ಅದು ರಾಮ್ ಗೋಪಾಲ್ ವರ್ಮಾ ರಿಯಲ್ ಇನ್ಸಿಡೆಂಟ್ ಸರ್ ಅಂದರು. ನನಗೆ ಆಶ್ಚರ್ಯ ಆಯಿತು. ಜಸ್ಟ್ ಈ ಥರದ್ದೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ಸಿದ್ಧತೆ ಇರಲಿಲ್ಲ. ನಾನು 7 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ, ಏನೋ ತಿಂದ್ಕೊಂಡು ರಾತ್ರಿ 2:30ವರೆಗೂ ಬರಿತಾ ಇದ್ದೆ. ನನ್ಗೆ ಬಂದಿದ್ದ ಮಾತಿನಲ್ಲಿ ಬರದೆ ಸುಮಾರು ಜನ ಸ್ನೇಹಿತರು ಸಪೋರ್ಟ್ ಮಾಡಿದ್ರು. ಪ್ರೊಡ್ಯೂಸರ್ ಅಂತ ದೇವರು, ಅದು ನನ್ಗೆ ಅವ್ರ ದೇವ್ರು ಅಂತಾರೆ, ನಾನು ಅವ್ರಿಗೆ ದೇವ್ರು ಅಂತೀನಿ. ಎಲ್ಲೂ ಈಗ ಪ್ರೊಡ್ಯೂಸರೇ ಸಿಗೋದಿಲ್ಲ ಸರ್. ಲಿಮಿಟ್ ಕೊಟ್ಟಿಲ್ಲ. ಬಟ್ ಈಗಿನ ಪರಿಣಾಮ ಗೊತ್ತಲ್ಲ, ಥಿಯೇಟ್ರಲ್ಲಿ ಜನ ಬರ್ತಾ ಇಲ್ಲ. ನಾನು ಕೋಟಿಗಟ್ಟಲೆ ಮಾಡಿ ಅವ್ರು ಕೊಟ್ಟಿರೋ ಚಿಕ್ಕ ಬಡ್ಜೆಟ್ ನಲ್ಲಿ ಕೋಟಿ ಸಿನಿಮಾ ಮಾಡಿದ್ದೀನಿ ಸರ್. ನಾನು ಚಾಲೆಂಜ್ ಆಗಿ ಹೇಳ್ಬಹುದು, ಅಥವಾ ನನ್ಗೆ ಅದೊಂದು ಸಂಭ್ರಮ ಇದೆ ಸರ್. ಅವ್ರು ಕೊಟ್ಟಿರೋದು ಒಂದೊಂದು ರೂಪಾಯಿನೂ ಹುಷಾರಾಗಿ ಜಸ್ಟ್ ಅವರು ಸರ್ ಸಾರಿಗೆ ಅವರು ನನಗೆ ಪಾತ್ರ ಕೊಟ್ಟಿದ್ರು. ಅವರು ಸೀನಿಯರ್ ಪ್ರೊಫೆಸರ್, ಕಥಕ್ ಕಲ್ತಿದ್ದಾರೆ, ತುಂಬಾ ಅವರು 10 ಡಿಗ್ರಿ ಮಾಡಿದ್ದಾರೆ. ಒಂದು ಗೌರವ ಕೊಡಬೇಕು. ಜಸ್ಟ್ ನಟ ನಾನು ಅವ್ರಿಗೆ ಆರ್ಡರ್ ಮಾಡಿಕೊಂಡು ಬನ್ರಿ ಇಲ್ಲಿ ಈ ತರ ಮಾಡಿ ಅಂತ ಹೇಳೋದು ಚೆನ್ನಾಗಿದೆ. ಅದೊಂದು ಗೌರವವಾಗಿ ಅವ್ರಿಗೆ ಕ್ರಿಯೇಟಿವ್ ಹೆಡ್ ಅಂತ ನಾನು ನನ್ನ ಮನಪೂರ್ವಕವಾಗಿ ಇಟ್ಟಿದ್ದೀನಿ. ಅವ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಆಯ್ತು, ಅವ್ರದ್ದೇನು ಕೆಲಸ ಇಲ್ಲ. ಜಸ್ಟ್ ನನ್ನ ಗೌರವ. ಯಾಕಂದ್ರೆ ಸಾರಿ ತುಂಬಾ ನಮ್ದು ಅವ್ರದ್ದು ಅನುಬಂಧ. ಈಸ್ ಎ ಸ್ಪಿರಿಚುವಲ್ ಮ್ಯಾನ್. ತುಂಬಾ ವಿದ್ಯಾವಂತರು. ಈಗಲೂ ಅನಿಮೇಷನ್ನು VFX ಎಲ್ಲ ಕಳಿಸ್ತಾ ಇರ್ತಾರೆ, ಎಡಿಟಿಂಗ್ ಕಲಿಸ್ತಾ ಇರ್ತಾರೆ. ಕೈರೋ ಯೂನಿವರ್ಸಿಟಿಗೇನೋ ಇದು ಮಾಡೋದು, ಆ ಥರ ಅವ್ರದ್ದು ದೊಡ್ಡದಿದೆ ಹೇಳೋದಾದ್ರೆ. ಇಲ್ಲಿ ನನಗೆ ನಟ ಮಾತ್ರ, ನನಗೆ ಅವರು ಕಲಾವಿದ ಅಷ್ಟೇ. ಸೊ ಸಾಂಗ್ ನಾವು ಕಗ್ಲಿಪುರ ಸುತ್ತಮುತ್ತ ಮಾಡಿದ್ದೀವಿ, ಒಂದು ಸೆಟ್ ಹಾಕ್ ಮಾಡಿದ್ದೀವಿ, ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಹೌದು, ನಾನು 2 ಹೀರೋಯಿನ್ ಇರ್ತಾರೆ ಸರ್, ಅವ್ರಿಗೆ 5 ಜನ ಹೀರೋಯಿನ್ ಇರ್ತಾರೆ. ಸೊ ಅವ್ರಿಗೆಲ್ಲ ಈಗ ಬೇಡ, ನೀವು ಟ್ರೈಲರ್ ಏನೋ ಮಾಡಿದಾಗ ಅದು ನೀವು ಕೆದಕ್ತಾ ಇರ್ತೀರಾ. ಸದ್ಯಕ್ಕೆ ಅವೆಲ್ಲ ಬೇಡ. ಬ್ರಹ್ಮ ಸರ್ಗೆ 5 ಜನ ಹೀರೋಯಿನ್ ಇರ್ತಾರೆ, ನನಗೆ 2 ಹೀರೋಯಿನ್ ಇರ್ತಾರೆ ಸರ್ ಈ ಸಿನಿಮಾದಲ್ಲಿ. ಹೌದು ಸರ್, ಇರುತ್ತೆ. ಆಬ್ವಿಯಸ್ಲಿ ಸಿನಿಮಾ ಅಂದ್ರೆ ಇರ್ಲೇಬೇಕಲ್ವಾ ಸರ್. ನಾನು 10 ಜನಕ್ಕೆ ಫೈಟ್ ಆಡ್ತೀನಿ ಸರ್. ಅವ್ರದ್ದು ಬೇಜಾನ ಆಡಿದ್ದಾರೆ, ಅವರು 10 ಜನಕ್ಕೆ ಹೊಡೆದಿದ್ದೀನಿ ಸರ್. ಅವ್ರಿಗೆ ರಿಯಲ್ ಆಗಿ ನೋಡ್ಕೊಳ್ಳಿ ಸರ್. ಈ ಗೆಟಪ್ ಸಿನಿಮಾದಲ್ಲಿ ಇರಲ್ಲ ಸರ್. ಯಂಗ್ ನಾಗರಹಾವ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಬರ್ತಾರಲ್ಲ, ಕಂಪ್ಯಾರಿಸನ್ ಮಾಡ್ತಲ್ಲ ತಪ್ಪಾಗುತ್ತೆ. ಆ ಜಾನರ್ನಲ್ಲಿ ಕಾಣಿಸ್ತಾರೆ ವಿಗ್ ಹಾಕೊಂಡು. ಅದು ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಸರ್. ಇವರು ಅಂತ ನೀವು ಹೇಳಕ್ಕೆ ಆಗೋದಿಲ್ಲ ಆ ಥರ. ಇಲ್ಲ ಒಂದು ನಿಮಿಷ. ಹೌದು, ಈ ಸಿನಿಮಾ ನಾನು ಪ್ರಮುಖ ಅನ್ನೋದು ಹೊಸತನ ಏನಿದೆ ಅಂತ ಕೇಳ್ತಾ ಇದ್ದೀರಲ್ಲ, ಅವರೇ ಹೊಸತನ ಸರ್. ಆ ಥರ ಅವ್ರಿಗೆ ಒಂದು 52-53 ಏಜು ಸರ್. ಅವ್ರಿಗೆ ಪ್ರೆಸೆಂಟೇಶನ್ ನಾವು ತಿಥಿ ತಾತ ಆ ಥರ ಅವ್ರು ರಿಯಲ್ ಹೇಗಿದ್ರೆ ತೋರಿಸ್ಬಿಟ್ವಿ. 51 ರನ್ನಿಂಗ್ ಇದೆ. ಸೊ ಅವ್ರಿಗೆ ನಾನು ತೋರಿಸಿರೋ ರೀತಿನೇ ಹೊಸತನ ಸರ್, ಹೊಸತರ. ಅದಕ್ಕೆ ತರ ಒಂಥರ ಆಯ್ತು. ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ, ಬಟ್ ಎಕ್ಸಿಕ್ಯೂಟ್ ಸೂಪರ್ ಆಗಿದೆ. ಒಂದು ಮ್ಯಾಕ್ಸಿಮಮ್ 20ರಿಂದ 25 ದಿವಸ ಡಬಲ್ ಕಾಲ್ ಶೀಟ್ ಸೇರಿ ಮಾಡಿದ್ದೀವಿ. ಸೊ ತುಂಬಾ ಪ್ರತಿ ಫ್ರೇಮು ಚೆನ್ನಾಗಿದೆ. ನನಗೆ ಹ್ಯಾಪಿ ಆಗಿದೆ. ಆಸ್ ಎ ಡೈರೆಕ್ಟರ್ ಆಗಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ. ನಾನು ಯಾರು ಮಾಡ್ಲಿ ಬೇರೆ, ನನ್ನ ಹಳೆ ಸಿನಿಮಾಗಳು ಪಟ್ಟಿ ಇದೆ. ನಾನು ಈ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು ಅಂತ ಕಾಯ್ದೆ. ನನಗೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆನಡಾದಲ್ಲ, ಸಿನಿಮಾ ಎಲ್ಲ ಕೆಲಸ ನಾನು ಕಾಯ್ತಾ ಇದ್ದೀನಿ. ಯಾಕಂದ್ರೆ ಹೊಸ ತರ ಆ ತರ ಟ್ರೆಂಡ್ ಮಾಡಿದೆ. ಇಡೀ ತಂಡಕ್ಕೆ ನಾನು ಚೆನ್ನಾಗಿ ನಡ್ಸ್ಕೊಂಡಿದ್ದೀನಿ ಅಂತ ಇದ್ದೀನಿ, ಬೈದಿದ್ದೀನಿ ಸೆಟ್ನಲ್ಲಿ. ಯಾರೇ ಇರಲಿ, ಹೀರೋಯಿನ್ ಇರಲಿ, ಅವರೇ ಇರಲಿ, ನಾನು ನನ್ನ ಪಾತ್ರಕ್ಕೆ ಅನುಗುಣವಾಗಿ ಅದಕ್ಕೆ ಅದೆಲ್ಲ ನೆಗೆಟಿವ್ ಮಾಡಿದೆ. ಯಾಕಂದ್ರೆ ಹೊಸಬ್ರ ಹತ್ರ ನನ್ನ ಕೆಲಸ ತಗೊಳಕ್ಕಾಗಲ್ಲ. 2-3 ದಿವಸ ನಾನು ಆಡಿಷನ್ ಮಾಡೋದಿಲ್ಲ, ಏನ್ ಮಾಡೋದಿಲ್ಲ. ಈ ಗುಬ್ಬಚ್ಚಿಗೆ ಬಂದು ಬರೀ ಆಡಿಷನ್ 2 ಸತಿ ಕೆಟ್ಟದಾಗಿ ಮಾಡೋದ, 3ನೇ ದಿವಸ ಹೊಡಿಯಕ್ ಹೋಗಿದೆ. ಅಂದ್ರೆ ಮೀನ್ಸ್ 3ನೇ ಅಟೆಂಪ್ಟ್ ನಲ್ಲಿ ಅದೇ ಕ್ಷಣದಲ್ಲಿ ಈಗ ಮಾಡು ಅಂತ ಹೇಳಿ ಗದರಿಸಿದ ತಕ್ಷಣ ನೆಕ್ಸ್ಟ್ ಮಾಡೋದು. ಕಲಾವಿದರ ಹತ್ರ ಕೆಲಸ ತಗೋಬೇಕು ಸರ್. ಡೈರೆಕ್ಟ್ರು ಮಾನಿಟರ್ ನೋಡ್ಕೊಂಡು ಆಕ್ಷನ್ ಕಟ್ ಹೇಳಿದ್ರೆ ಯೂಸ್ ಇಲ್ಲ. ಅದು ನಾನು ಮನಗಂಡ್ಕೊಂಡಿದ್ದೀನಿ. ಅವ್ರಿಗೇನು ನನ್ನ ಹತ್ರ ಕಡಿಮೆ ಸಂಬಳನೋ ಇಲ್ಲ ಊಟನೋ ಸೇಫ್ಟಿಯಾಗಿ ಏನು ಮೆಜರ್ಮೆಂಟ್ ಅದು ಮಾಡಕ್ ಕೊಟ್ಬಿಟ್ರೆ ಅವ್ರು 24 ಅವರ್ ಅಥವಾ ಏನು ಕಾಲ್ ಶೀಟ್ ಇರುತ್ತೆ ಆಕ್ಟ್ ಮಾಡಬೇಕು.
ನನಗೆ ಏನಂದರೆ ನನ್ನ ಸ್ಟ್ರೆಂತು ಮೇನ್ ಕ್ಯಾಮ್ರಾಮನ್ ಸರ್, ನೆಕ್ಸ್ಟ್ ಎಡಿಟರ್ ಹೋಗುತ್ತೆ, ಮ್ಯೂಸಿಕ್ ಹೋಗುತ್ತೆ. ಅವ್ರಿಗೆ ನನ್ನ ಆಲೋಚನೆ ಏನಿದೆ ಅದು ಬೇಕು ಅಂದರೆ ನಾನು ಬಿಡ್ತಾ ಇರಲಿಲ್ಲ. ಬೇರೆ ಸಿನಿಮಾದಲ್ಲಿ ಅವ್ರು ದೊಡ್ಡ ಪೇಮೆಂಟ್ ತೊಗೊಂಡಿರ್ಬೋದು, ಸೀನಿಯರ್ ಇರ್ಬೋದು, ನನಗೆ ಬೇಕಾಗಿಲ್ಲ. ನನ್ನ ಸಿನಿಮಾದಲ್ಲಿ ಮಾಡೋಕ್ಕೆ ಮುಂಚೆ ನಾನು ಹೇಳ್ತೀನಿ, ನಾನು ಹೇಳೋ ಥರ ಕೇಳೋದಿದ್ರೆ ಮಾತ್ರ ಮಾಡಿ. ಸೊ ಇಲ್ಲ ಅಂದರೆ ಏನು ಯೂಸ್ ಇಲ್ಲ ಅಲ್ಲ, ತುಂಬ ಜನ ಇದ್ದಾರೆ, ಆ ಥರ ಇರುತ್ತೆ. ಈಗ ಇವನ್ಗೂ ರಣದೀಪ್ ಹೂಡಾ ಥರ ತೋರಿಸಿದ್ದೀನಿ, ಚಿಕ್ಕ ಕ್ಯಾರೆಕ್ಟ್ರು ಬಟ್ ಅಲ್ಟಿಮೇಟ್ ಆಗಿ ಬಂದಿದೆ. ಸೊ ಸರ್ ಹೊಡಿಯೋದು ಬ್ಯಾಲೆನ್ಸ್ ನಾನು ಈ ಕೆಲಸದ್ನಲ್ಲಿ ಸರ್, ಅದಾದ್ಮೇಲೆ ಬಾಪ ಅಂತೀನಿ. ಅದು ಇದಲ್ಲ, ನಾನು ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗ್ತೀನಿ. ನನಗೇನಂದ್ರೆ ನನ್ನ ಕನಸು ಏನಿದೆ ಅದನ್ನ ಬರಬೇಕು, ಫಿಲಮ್ ಫಾರ್ಮೆಟ್ ಬರಬೇಕು, ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ದುಡ್ಡು ಲಾಸ್ ಆಗುತ್ತೆ ಸರ್. ಸೊ ಈ ತರ ನಾವು ಪಕ್ಕಾ ಪ್ಲಾನ್ ಆಗಿ ಮಾಡಿದೆ, ಚೆನ್ನಾಗಿ ಬಂದಿದೆ. ಆ ಸಂಭ್ರಮ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾವು ಬಂದ್ವಿ. ಇದರ ನಿರ್ಮಾಪಕರು ಶ್ರೀ ವಿಜಯ್ ಅಂತ. ನಾನು ಈಗ ಕರಿಬೇಕು, ಬನ್ನಿ ಸರ್ ಒಂದು ಊಟ ಆದರೂ ಹಾಕಿ ನನಗೆ ಅಂತ ಕೇಳಬೇಕು. ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ ಶೂಟಿಂಗ್ ಅಂತ.